ಮಾರ್ಕಲ್ಲಿ ಒಂದು ಸೀಕ್ವೆನ್ಸ್ ಮಾಡಿಕೊಟ್ವಿ ದೇವ್ರದ್ದು ಫೈಟ್ ಕಾಳಿದು ಒಂದು ಫೈಟ್ ಮಾಡಿಕೊಟ್ವಿ. ಸುದೀಪ್ ಸರ್ನು ತುಂಬಾ ಖುಷಿ ಪಟ್ಟರು ಹೇಳ್ಬೇಕು ಅಂತಂದ್ರೆ. ಬ್ರಹ್ಮ ಅಂತ ಒಂದು ಸಿನಿಮಾದಲ್ಲಿ ಜೊತೆಲೇ ಟ್ರಾವೆಲ್ ಮಾಡ್ಕೊಂಡು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಂಥ ಒಂದು ಸಿನಿಮಾ. ನಾವು ಅವತ್ತಿನ ಸಹ ಫಸ್ಟ್ ಟೈಮ್ ಆಸ್ ಎ ಸ್ಟಂಟ್ ಮ್ಯಾನ್ ಆಗಿ ನಾವು ಜಾಯ್ನ್ ಆಗಿದಂಥ ಒಂದು ಸಿನಿಮಾ. ಚಂದು ಸಿನಿಮಾದಲ್ಲಿ ಒಂದು ಫೈರ್ ಫೈಟ್ಗಳು ಮಾಡ್ಕೊಂಡು ಬಂದಿದ್ವಿ. ಅವ್ರ ಜೊತೆ ಕೆಲಸ ಮಾಡೋಕಂದ್ರೆ ಏನೋ ಒಂದು ಎಕ್ಸ್ಟ್ರಾ ಒಂದು ಎನರ್ಜಿ ಸಿಗುತ್ತೆ ಹೇಳ್ಬೇಕು ಅಂತಂದ್ರೆ. ನಾನೇ ಕಣ್ಣಾರ ನೋಡಿದ್ದೀನಿ 3 ಜನ ಹೆಣ್ಮಕ್ಳಿಗೆ ದೇವ್ರು ಬಂದು, ಅದರಲ್ಲಿ ಒಂದು ಹೆಣ್ಮಗು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ಅದೇನೋ ದೇವ್ರಿಗೇನೋ ನಿಂಬೆಹಣ್ಣು ನೀವಳಿಸ್ಬಿಟ್ಟೇನೋ ಕೊಟ್ಟರು. ಆ ಮಗು ಅಲ್ಲೇ ನಿಂಬೆಹಣ್ಣು ಅಗದಿ ಹಂಗೆ ತಿನ್ಬಿಡ್ತದೆ ಆ್ಯಕ್ಚುಲಿ ಹೇಳ್ಬೇಕಂತ. 6-7 ಮೆಂಬರ್ಸ್ ಹಿಡಿದ್ರು ಆ ಹುಡುಗಿನ ಹಿಡಿಯೋಕ್ಕಾಗ್ತಲ್ಲ. ನಿಮ್ಮ ಬಾಡಿ ನಮ್ಮಂಥವ್ರು 6-7 ಜನ ಬಂದು ಹಿಡ್ಕೊಂಡ್ರೆ ನಿಮ್ಮನ್ನು ನಿಲ್ಸೋಕ್ಕಾಗ್ತಲ್ಲ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ ಇರಬೇಕು ಅಂತ. ಆ ಜಾಗದಲ್ಲಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಅವ್ರಿಗೆ ಒಂದು ವಿಗ್ರಹನೂ ಸಿಕ್ಕಿದೆ. ಆನಂತರ ಮಾರ್ಕ್ ವಿಚಾರಕ್ಕೆ ಬರೋದಾದ್ರೆ, ಮಾರ್ಕ್ನಲ್ಲೂ ಕೂಡ ಸ್ಟಂಟ್ ಮಾಡಿದ್ದೀರಾ. ಸೊ ಸುದೀಪ್ ಸರ್ಗೆ ಈ ಸ್ಟಂಟ್ ಅಂತ ಬಂದಾಗ ಅವರು ಯಾವ ರೀತಿ ತಗೊಳ್ತಾರೆ? ಮಾರ್ಕಲ್ಲಿ ಒಂದು ಸೀಕ್ವೆನ್ಸ್ ಮಾಡಿಕೊಟ್ವಿ ದೇವ್ರದ್ದು ಫೈಟ್ ಕಾಳಿದು ಒಂದು ಫೈಟ್ ಮಾಡಿಕೊಟ್ವಿ. ತುಂಬ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗಲೂ ಜನಗಳೆಲ್ಲ ಅದ್ರ ಬಗ್ಗೆ ಒಂದು ಇದು ಮಾಡ್ತಾರೆ. ಸುದೀಪ್ ಸರ್ನು ತುಂಬ ಖುಷಿ ಪಟ್ಟರು ಹೇಳ್ಬೇಕು ಅಂತಂದರೆ. ಅಂದರೆ ಸುದೀಪ್ ಸರ್ ನಮ್ಮ ಮೇಲೆ ಇಟ್ಟಿರೋಂಥ ಒಂದು ಒಲವು ಏನಂತಂದರೆ, ನಾವು ಅವರು ಜೊತೆಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಬ್ರಹ್ಮ ಅಂತ ಒಂದು ಸಿನಿಮಾದಲ್ಲಿ ಜೊತೆಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಅವರು ಅವತ್ತಿನ ಸಹ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಂಥ ಒಂದು ಸಿನಿಮಾ. ನಾವು ಅವತ್ತಿನ ಸಹ ಫಸ್ಟ್ ಟೈಮ್ ಆ್ಯಸ್ ಎ ಸ್ಟಂಟ್ ಮ್ಯಾನ್ ಆಗಿ ನಾವು ಜಾಯ್ನ್ ಆಗಿದಂಥ ಒಂದು ಸಿನಿಮಾ. ಅಂದರೆ ಜೊತೆಲೇ ಟ್ರಾವೆಲ್ ಮಾಡ್ಕೊಂಬಂದಿದ್ದೀವಿ, ಜೊತೆಲೇ ನಮ್ಮದು ಅವ್ರದ್ದು ಜರ್ನಿಗಳು ನಡೆದಿದೆ. ಅದಾದಮೇಲೆ ಚಂದು ಸಿನಿಮಾದಲ್ಲಿ ಒಂದು ಫೈರ್ ಫೈಟ್ಗಳು ಮಾಡ್ಕೊಂಬಂದಿದ್ವಿ. ಅವ್ರ ಜೊತೆ ನಾವು ಅಲ್ಲಿ ಕೆಲಸ ಮಾಡೋದೆಲ್ಲ ನೋಡಿ ಹಂಗೆ ಜೊತೆಲೇ ಕೊಲೀಗ್ಸ್ ಥರನೇ ಬಂದಿದ್ದೀವಿ. ಬಟ್ ಅವ್ರ ಜೊತೆ ಕೆಲಸ ಮಾಡೋಕಂದ್ರೆ ಏನೋ ಒಂದು ಎಕ್ಸ್ಟ್ರಾ ಒಂದು ಎನರ್ಜಿ ಸಿಗುತ್ತೆ ಹೇಳ್ಬೇಕು ಅಂತಂದರೆ. ಏನಂದರೆ ಅವರು ಪ್ರತಿಯೊಬ್ಬರಿಗೂ ಯಾರಾದರೂ ಒಬ್ರು ಏನಾದ್ರು ಒಂದು ಹೊಸ ಪ್ರಯತ್ನ ಪಡ್ತಾರೆ, ಏನಾದ್ರು ಒಂದು ಟೆಕ್ನಿಕಲ್ ಆಗಿ ಏನಾದ್ರು ಒಂದು ಶಾರ್ಟ್ಸ್ಗಳು ಹೇಳ್ತಾರೆ ಅಂತಂದರೆ ಅವ್ರು ಟ್ರೀಟ್ ಮಾಡೋ ವಿಧಾನ ಬೇರೆ ರೀತಿ ಇರುತ್ತೆ. ಅಂದರೆ ಸಪೋರ್ಟ್ ಮಾಡೋದಿರ್ಬೋದು, ಇಲ್ಲ ಅವನಿಗೆ ಚಾನ್ಸ್ ಕೊಡಿ, ಅವ್ನಿಗೆ ಅವಕಾಶ ಕೊಡಿ ಅಂತ ಹೇಳೋದಿರ್ಬೋದು. ನಿಜವಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸುದೀಪ್ ಸರ್ ಏನಂತಂದರೆ, ಇವಾಗ ನಾನಾಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಏನೋ ಒಂದು ಸೀನ್ ಹೇಳೋ ರೀತಿ ಹೇಳಿದ್ರೆ ಅದಕ್ಕೆ ಫುಲ್ ಫ್ಲೆಡ್ಜಾಗಿ ಅದಕ್ಕೆ ಪರ್ಫಾರ್ಮೆನ್ಸ್ ಕೊಡ್ತಾರಲ್ಲ, ಅದೇ ನಮಗೆ ಪ್ಲಸ್ ಹೇಳಬೇಕು ಅಂತಂದರೆ. ಯಾಕಂದರೆ ಇವಾಗ ನಾವು ಏನೋ ಒಂದು ಕೊರಿಯೋಗ್ರಾಫ್ ಮಾಡಿಬಿಟ್ಟಿರ್ತೀವಿ, ಫೈಟ್ ಆಗಿರ್ಬೋದು ಇಲ್ಲ ಸಾಂಗ್ ಇರ್ಬೋದು, ಏನೋ ಒಂದು ಕೊರಿಯೋಗ್ರಾಫ್ ಮಾಡಿ, ಬಟ್ ಅದಕ್ಕೆ ಪರ್ಫಾರ್ಮೆನ್ಸ್ ಅದ್ರ ತಕ್ಕನಾಗೆ ಅದು ಇಟ್ಟಿದ್ದು ಒಂದು ಫ್ರೇಮ್ಗೆ ಕರೆಕ್ಟಾಗಿ ಅದಕ್ಕೆ ಅಲಂಕರಿಸಿ ಅವ್ರು ಬಂದು ಅದು ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಅದ್ರಲ್ಲಿ ಕೂಡ ಒಂದು ವಿಷಲೇ ಬೇರೆ. ಅದನ್ನೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅದು ಮಾರ್ಕ್ ಮೂವಿದು ಕಾಳಿ ಸಾಂಗಲ್ಲಿ ನೀವೇ ಅವತ್ತು ಹೇಳಿದ್ದಿ ಪ್ರೆಸ್ ಮೀಟಲ್ಲಿ, ಒಂದು 3-4 ಜನ ಮಹಿಳೆಯರಿಗೆ ದೇವ್ರು ಬಂದಿರೋ ರೀತಿ ಆಗಿತ್ತು ಅಂತ. ನಿಜನಾ ಸರ್ ಅದು? ಅದು ನಿಜ. ನಾನೇ ಕಣ್ಣಾರ ನೋಡಿದ್ದೀನಿ 3 ಜನ ಹೆಣ್ಮಕ್ಳಿಗೆ ದೇವ್ರು ಬಂದು, ಅದರಲ್ಲಿ ಒಂದು ಹೆಣ್ಮಗು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ಅದೇನೋ ದೇವ್ರಿಗೇನೋ ನಿಂಬೆಹಣ್ಣು ನೀವಳಿಸ್ಬಿಟ್ಟೇನೋ ಕೊಟ್ಟರು. ಆ ಮಗು ಅಲ್ಲೇ ನಿಂಬೆಹಣ್ಣು ಅಗದಿ ಹಂಗೆ ತಿನ್ಬಿಡ್ತದೆ ಆ್ಯಕ್ಚುಲಿ ಹೇಳ್ಬೇಕಂತ. ನಿಜವಾಗ್ಲೂ ಆ ಜಾಗದ ಮಹಿಮೇನೋ ಅಥವಾ ಒಂದು ದೇವರ ಒಂದು ಏನೋ ಗೊತ್ತಿಲ್ಲ. ಬಟ್ ಆ ಸಾಂಗ್ಗೆ, ಆ ಮೂಡ್ಗೆ, ಅಲ್ಲಿ ಆ ಸಾಂಗಲ್ಲಿ ದೇವರು ಮಂತ್ರಗಳು ಹೇಳ್ಬೇಕಾದ್ರೆ, ಕೂಗಬೇಕಾದ್ರೆ ಅವರು ರಿಯಲಾಗಿ ಉಚ್ಚೆದ್ದಿ ಕುಣಿತಾ ಇದ್ರು ಅವ್ರು ಹೇಳ್ಬೇಕಂದ್ರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಿಯಲಿ ಒಂದು 6-7 ಮೆಂಬರ್ಸ್ ಹಿಡಿದ್ರು ಆ ಹುಡುಗಿನ ಹಿಡಿಯೋಕ್ಕಾಗ್ತಲ್ಲ. ನಿಮ್ಮ ಬಾಡಿ ನಮ್ಮಂಥವ್ರು 6-7 ಜನ ಬಂದು ಹಿಡ್ಕೊಂಡ್ರೆ ನಿಮ್ಮನ್ನು ನಿಲ್ಸೋಕ್ಕಾಗ್ತಲ್ಲ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ ಇರಬೇಕು ಅಂತ. ನಿಜವಲ್ಲ, ಅದು ಮೈ ಜುಮ್ ಅನ್ಸುತ್ತೆ ಇವಾಗಲೂ ನೋಡಿದ್ರೆ. ಬಟ್ ಅದೇ ಆ ಜಾಗದಲ್ಲಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಅವ್ರಿಗೆ ಒಂದು ವಿಗ್ರಹನೂ ಸಿಕ್ಕಿದೆ. ದೇವಿ ವಿಗ್ರಹನೇ ಸಿಕ್ಕಿದೆ ಅಲ್ಲಿ. ಅವ್ರು ತೊಗೊಂಡೋಗಿ ಒಂದು ದೇವಸ್ಥಾನದಲ್ಲಿ ಕೊಟ್ಟು ಅದನ್ನ ಸ್ಥಾಪನೆ ಮಾಡಿಸಿ ಅಲ್ಲೇ ಇದನ್ನು ಮಾಡಿಸಿದ್ರು. ಬಟ್ ಒಂದು ಒಳ್ಳೆ ಪವಿತ್ರವಾದಂಥ ಒಂದು ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸ್ಥಳದಲ್ಲಿ ನಮಗೊಂದು ಕೆಲಸ ಮಾಡೋಕೆ ಸಿಕ್ಕಿರೋದು ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.